ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಠದ ಆಸ್ತಿಯನ್ನೇ ಕಬಳಿಸಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನ ಕೆಂಗೇರಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಸೇರಿದ ಬರೋಬ್ಬರಿ 120 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನ ನಕಲಿ ದಾಖಲೆಗಳ ಮೂಲಕ ವಂಚಿಸಿರೋದು ಬೆಳಕಿಗೆ ಬಂದಿದ್ದು, ಆ ಎಲ್ಲ ಖತರ್ನಾಕ್ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಆದಿಚುಂಚನಗಿರಿ ಮಠದ ಮೇಲೆ ಬಿತ್ತು ಭೂಗಳ್ಳರ ಕಣ್ಣು. ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಕಬಳಿಸಲು ಯತ್ನ. ರಾಜಧಾನಿ ಬೆಂಗಳೂರಿನಲ್ಲಿ ಎಂತೆಂತ ಭೂಗಳ್ಳರು ಇದ್ದಾರೆ ಅಂದ್ರೆ ಅದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸುಮಾರು 30 ವರ್ಷಗಳ ಹಿಂದೆ ಭಕ್ತರು ಆದಿಚುಂಚನಗಿರಿ ಮಠಕ್ಕೆ 45 ಎಕರೆ ಜಮೀನನ್ನ ಕಾಣಿಕೆಯಾಗಿ ನೀಡಿದ್ರು. ಇದರಲ್ಲಿ ಕೆಂಗೇರಿ ಹೋಬಳಿಯ ಕಂಬಳಿಪುರ ಗ್ರಾಮದ 6 ಎಕರೆ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು. ಇದರ ಹಿಂದಿನ ಮೌಲ್ಯ ಬರೋಬ್ಬರಿ 120 ಕೋಟಿ ರೂಪಾಯಿ. ಈ ಜಮೀನನ್ನ ನುಂಗಲು ಮಾಸ್ಟರ್ ಮೈಂಡ್ ನರೇಶ್ ಗೌಡ ಮತ್ತು ಬ್ರೋಕರ್ ಆರೋಗ್ಯ ಸ್ವಾಮಿ ಜಂಟಿಯಾಗಿ ಸ್ಕೆಚ್ ಹಾಕಿದ್ರು. ಈ ವಂಚನೆಯ ಕತೆ ಶುರುವಾಗಿದ್ದೆ ಒಂದು ಸ್ಮಶಾನದಿಂದ. ಜಮೀನಿನ ಮೂಲ ಮಾಲೀಕರ ಹೆಸರೇ ಇರುವ ಈಗಾಗಲೇ ಮೃತಪಟ್ಟಿರುವ ವ್ಯಕ್ತಿಯೊಬ್ಬರ ಸಮಾಧಿಯನ್ನ ಹುಡುಕೊಂಡು ಆರೋಪಿಗಳು ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಸಮಾಧಿ ಸಿಕ್ಕ ತಕ್ಷಣ ಆತನ ಮಕ್ಕಳಾದ ಬೇಗೂರು ಠಾಣೆಯ ರೌಡಿ ಶೀಟರ್ ಫ್ರಾನ್ಸಿಸ್ ಮತ್ತು ಜೋಸ್ವಾನ್ ಎಂಬುವರನ್ನ ಪತ್ತೆ ಹಚ್ಚಿ ಇವರೇ ಜಮೀನಿನ ವಾರಸುದಾರರು ಅಂತ ನಕಲಿ ವಂಶವೃಕ್ಷ ರೆಡಿ ಮಾಡ್ತಾರೆ. ಒಂದು ಫೋರ್ಜರಿ ಕೇಸು ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ದು 6 ಎಕರೆ ಜಮೀನನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನ ಕಬಳಿಕೆ ಮಾಡಲಿಕ್ಕೆ ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತೆ ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನ ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ವಂಚನೆಗೆ ನಮ್ಮ ಸಮಾಜದ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ. ಬೇಗೂರಿನ ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಮತ್ತು ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಹಣದ ಆಸೆಗೆ ಬಿದ್ದು ನಕಲಿ ದಾಖಲೆ ಸೃಷ್ಟಿಸಿಕೊಡ್ತಾರೆ. ಇತ್ತ ಕೆಂಗೇರಿಯ ಅಧಿಕಾರಿಗಳಾದ ಸತೀಶ್ ಕುಮಾರ್ ಮತ್ತು ಅರುಣ್ ಕುಮಾರ್ ಅದು ನಕಲಿ ದಾಖಲೆ ಅಂತ ಗೊತ್ತಿದ್ರು ಪೌತಿ ಖಾತೆ ಮಾಡಿಕೊಟ್ಟು ವಂಚನೆಗೆ ಸಾಥ್ ನೀಡಿದ್ದಾರೆ. ಯಾವಾಗ ನಕಲಿ ಖಾತೆ ಕೈ ಸೇರ್ತೋ ತಕ್ಷಣವೇ ಆರೋಪಿಗಳು ಈ 120 ಕೋಟಿ ಮೌಲ್ಯದ ಮಠದ ಜಮೀನನ್ನ ಬೇರೆಯವರಿಗೆ ಮಾರಿ ಕೋಟ್ಯಂತರ ರೂಪಾಯಿ ಹಣವನ್ನ ಜೇಬಿಗಿಳಿಸಿಕೊಂಡಿದ್ದಾರೆ. ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ. ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತ 2ನೇ ಆರೋಪಿ, ಇನ್ನು ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತೆ ನರೇಂದ್ರ ಕುಮಾರ್ ಅಂತ, ಇವರು ಎಲ್ಲ ಬ್ರೋಕರ್ಸು. ಮತ್ತೆ ಇದೇ ತರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಒಂದು ತಂಡ ಅಂತಾನೆ ಹೇಳ್ಬೋದು. ಆದ್ರೆ ಪಾಪದ ಕೊಡ ತುಂಬಿ ಬಂದಾಗ ತಪ್ಪು ಮುಚ್ಚಿಡಲು ಸಾಧ್ಯವಿಲ್ಲ. ಮಠದ ಜಮೀನು ಮಾರಾಟವಾಗಿರುವ ವಿಚಾರ ತಿಳಿತಿದ್ದಂತೆ ಎಚ್ಚೆತ್ತ ಆದಿಚುಂಚನಗಿರಿ ಮಠದ ಆಡಳಿತ ಮಂಡಳಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಕೆಂಗೇರಿ ಪೊಲೀಸರು ಅತ್ಯಂತ ರೋಚಕವಾಗಿ ತನಿಖೆ ನಡೆಸಿ ಇಡೀ ಜಾಲವನ್ನ ಪತ್ತೆ ಹಚ್ಚಿ 6 ಜನ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಒಟ್ಟು 11 ಜನರನ್ನ ಜೈಲಿಗಟ್ಟಿದ್ದಾರೆ. ಸದ್ಯ ಈ ಪ್ರಕರಣದ ಕಿಂಗ್ ಪಿನ್ ನೆಲಮಂಗಲ ಮೂಲದ ನರೇಶ್ ಗೌಡ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನಿಗಾಗಿ ಬಲೆ ಬೀಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.